ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮುಂಗಾರು ಚುರುಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಭಾರೀ ಮಳೆಗೆ ನಂದಿನಿ ನದಿ ತುಂಬಿ ಹರಿತಾ ಇದೆ. ನಂದಿನಿ ನದಿ ಪಾತ್ರದ ಅಡಿಕೆ ತೋಟಗಳು ಜಲಾವೃತವಾಗಿದೆ. ನಡುಗೋಡು, ಕಿಲೆಂಜೂರು, ಪಂಜ, ಮಿತ್ತಬೈಲ್, ಏಳಿಂಜೆ ಇಲ್ಲೆಲ್ಲ ತೋಟಗಳಿಗೆ ನೀರು ನುಗ್ಗಿದೆ. ಹತ್ತೂರು ಬೈಲು ಗಣಪತಿ ಮಂದಿರದ ರಸ್ತೆಯೂ ಕೂಡ ಜಲಾವೃತವಾಗಿದೆ. ಮುಲ್ಕಿ ಸಮೀಪ ಭಾರೀ ಮಳೆಗೆ ಪುಚ್ಚಾಡಿ ಕಿಂಡಿ ಅಣೆಕಟ್ಟು ಕೂಡ ಮುಳುಗಡೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಇವತ್ತು ಶಾಲೆಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿತ್ತು. ಮುನ್ನೆಚ್ಚರಿಕಾ ಕ್ರಮವಾಗಿ ಧಾರಾಕಾರ ಮಳೆಯಾಗ್ತಾ ಇರೋ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವನದಿಗಳು ಏನಿದ್ದಾವೆ ಅವೆಲ್ಲ ಉಕ್ಕಿ ಹರಿತಾ ಇದೆ. ನೇತ್ರಾವತಿ, ಕುಮಾರಧಾರ, ನಂದಿನಿ, ಫಲ್ಗುಣಿ ಈ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ನೋಡ್ತಾ ಇದ್ದೀರಿ ಒಂದೊಂದು ದೃಶ್ಯಗಳನ್ನು. ಅಡಿಕೆ ತೋಟಕ್ಕೆ ನೀರು ನುಗ್ಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದಂಥ ಪರಿಣಾಮ ಒಂದಿಷ್ಟು ಸಮಸ್ಯೆಗಳು ಕೂಡ ಸೃಷ್ಟಿಯಾಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮುಂಗಾರು ಚುರುಕಾಗಿದೆ. ಜೂನ್ ಆರಂಭದಲ್ಲೇ ಮುಂಗಾರು ಕಾಲಿಟ್ಟರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿರಲಿಲ್ಲ. ಆದರೆ ಈಗ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಪರಿಣಾಮ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ದಕ್ಷಿಣ ಕನ್ನಡದಲ್ಲಿ ಸದ್ಯ ಯಾವ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ, ಏನೇನು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ? ರಕ್ಷತ್, ಈಗಾಗಲೇ ಕಳೆದ 2 ದಿನಗಳಿಂದ ಭಾರಿ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆ ಸುರಿದಿತ್ತು. ಆದ್ರೆ ಕಳೆದ ರಾತ್ರಿಯಿಂದ ಅಲ್ಪ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಆದ್ರೆ ಒಂದು ನದಿಗಳ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ನದಿ ಪಾತ್ರದ ಭೂಮಿಗಳಿಗೆ ಈಗಾಗಲೇ ಕೃಷಿ ಭೂಮಿಗಳಿಗೂ ನದಿ ನೀರು ನುಗ್ಗಿರುವಂಥದ್ದು. ಮುಲ್ಕಿ ಆಗ್ಬೋದು, ಹಾಗೆ ಪುತ್ತೂರು, ಹಾಗೇನೆ ಸುಳ್ಯ ಭಾಗದಲ್ಲಿ ಹಲವಾರು ನದಿಗಳ ಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ತೀರ ಪ್ರದೇಶಕ್ಕೆ ಅಂದ್ರೆ ನದಿ ಪಾತ್ರದ ಭೂಮಿಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಹಾಗೇನೆ ಕಡಲ್ ಕೊರೆತ ಹೆಚ್ಚಾಗಿದೆ. ಕೇವಲ ಬಟ್ಟಪ್ಪಾಡಿ ಮಾತ್ರ ಅಲ್ಲ, ಮೀನಕಡೆಯದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಕಡಲ್ ಕೊರೆತ ಉಂಟಾಗ್ತಾ ಇರುವಂತದ್ದು. ಬಟ್ಟಪ್ಪಾಡಿಯಲ್ಲಿ ಈಗಾಗಲೇ 3 ಮನೆಗಳು ಅಪಾಯದಲ್ಲಿದ್ದಾವೆ. ಹಾಗೇನೆ ಮೀನಕಳೆಯದಲ್ಲೂ ಕೂಡ ಅಂದ್ರೆ ಮಂಗಳೂರು ಹೊರವಲಯದ ಸುರತ್ಕಲ್ ಮೀನಗಳಲ್ಲಿ ಕೂಡ ಮೀನುಗಾರರ ಮನೆಗಳು ಈಗ ಅಪಾಯದಲ್ಲಿರುವಂತದ್ದು. ಇದಕ್ಕೆ ಈಗಾಗಲೇ ಸ್ಯಾಂಡ್ ಬ್ಯಾಗ್ಸ್ ಗಳನ್ನ ಹಾಕೊಂಡು ಅದಕ್ಕೆ ಒಂದು ಹಂತದಲ್ಲಿ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಅದು ಯಾವುದಕ್ಕೂ ಸಾಲೋದಿಲ್ಲ ಅನ್ನೋದು ಇಲ್ಲಿಯ ಮೀನುಗಾರರ ಒಂದು ಮಾತು. ಆದ್ರೆ ಜಿಲ್ಲಾಡಳಿತ ಹಾಗೇನೆ ಜಿಲ್ಲಾಡಳಿತ SDRF ಟೀಮ್ಗಳು ಈಗಾಗಲೇ ಸನ್ನದ್ಧ ಸ್ಥಿತಿಯಲ್ಲಿ ಇಡಲಾಗಿದೆ. ಹಾಗೇನೆ ಯಾರು ಕೂಡ ನದಿ ಪಾತ್ರಕ್ಕೆ ಹಾಗೆ ಸಮುದ್ರ ತೀರಕ್ಕೆ ಹೋಗಬಾರದು ಅನ್ನೋ ಒಂದು ಮುನ್ನೆಚ್ಚರಿಕೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.